ಬಜೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. 30 ತರ ಧಾನ್ಯಗಳು ಅದರಲ್ಲಿ 20 ತರ ಮೊಳಕೆ ಕಟ್ಟಿರ್ತೀವಿ. ಮೊಳಕೆ ಬರ್ಲಿಲ್ದಂತದನ್ನು ಚೆನ್ನಾಗಿ ನೆನೆಸಿರ್ತೀವಿ. ಗೋಕ್ಷರ, ಶತಾವರಿ, ಬ್ರಾಹ್ಮಿ, ಡಯಾಬಿಟಿಸ್, BP ಎರಡು 1 ತಿಂಗಳಿಗೆನೆ ತುಂಬಾ ಜನಕ್ಕೆ ಕಂಟ್ರೋಲಿಗೆ ಬಂದಿದೆ. ತಂದಿಂದ ಆಶೀರ್ವಾದ ಸೀದಾ ಇಲ್ಲಿ ಗುರುಸ್ಥಾನದಿಂದ ಕೆಳಗೆ ಅಲ್ಲಿವರೆಗೂ ಬಿತ್ತು. ಅಷ್ಟು ದೂರ ಮಂಗಳಾರತಿ ತಟ್ಟೆಯಲ್ಲಿ ಆ ಹೂವ ಅಷ್ಟು ದೂರ. ಸೊ ಇವೆಲ್ಲ ಏನ್ ಮಾಡ್ತೀರಿ ಇವಾಗ? ಇದನ್ನೆಲ್ಲ ಉರಿದ್ ಬಿಡ್ತೀವಿ ಸರ್. ಉರಿದು ಬಿಟ್ಟು ಪುಡಿ ಮಾಡಕ್ಕೆ ಚೀಲದಲ್ಲಿ ಹಾಕ್ತೀವಿ. ಇದು ಆಕ್ಚುಲಿ ನಮ್ಮ ವೀಕ್ಷಕರಲ್ಲಿ ಹಲವಾರು ಜನಕ್ಕೆ ಸಹಾಯ ಆಗ್ಲಿ ಅಂತ ನಾವು ಬರೋದು ಇಷ್ಟು ದೂರ ಚಿತ್ರದುರ್ಗಕ್ಕೆ. ಮೊಳಕೆ ಕಟ್ಟಿರುವ ಕಾಳುಗಳನ್ನು ಬಳಸಿ ಮಾಡಿರೋ ಒಂದು ಔಷಧಿ ತರ ಇರೋ ಒಂದು ಪೌಡರ್ ಇದು. ಪೌಡರ್ ಕುದಿ ಬಂದಿದೆ. ಇದನ್ನು 1 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ತರ ವೀಕ್ಷಕರೇ ನಮಸ್ಕಾರ. ನಮಸ್ಕಾರ. ಲಲಿತಮ್ಮ ಅವರು, ಸಾಕಷ್ಟು ವೀಕ್ಷಕರಿಗೆ ನಿಮ್ಮ ಹಳೆ ಎಪಿಸೋಡ್ ಗೊತ್ತಿರ್ಲಿಕ್ಕಿಲ್ಲ. ಅವ್ರಿಗೆ ಅದನ್ನ ಸ್ವಲ್ಪ ಹೇಳ್ಬಿಡೋಣ ಬ್ರೀಫ್ ಆಗಿ. ಆರೋಗ್ಯ ಅಮೃತ ಸಿರಿ ಅಂತ ಒಂದು ಸಕಲ ರೋಗಕ್ಕೆ ಒಂದು ರಾಮವಾಣ ಈ ಪೌಡ್ರು. ಅವ್ರ ಬಗ್ಗೆ ನಾ ಹೇಳೋದಕ್ಕಿಂತ ನೀವೇ ಹೇಳ್ಬೇಕು. ಏನಿಲ್ಲ ಸರ್, ಇದು ನಾನ್ ಮನೆಗೆ ಅಂತ ಮಾಡ್ಕೊಂಡಿದ್ದೆ. ಇಂದೂನು ನಾನು ಈ ಮಾತು ಹೇಳಿದೀನಿ. ಹೌದು, ನಾನು ಇದೇ ತರ ಸುಮ್ನೆ ಮನೆಗೆ ನೋಡೋಣ ಅಂತೇಳಿ ಎಲ್ಲರೂ ಯಾವ್ಯಾವ್ದೋ ಕುಡಿದ್ರು ಕಂಟ್ರೋಲಿಗೆ ಬರ್ಲಿಲ್ಲ ಅಂತ ಮನೆಗೆ ಅಂತ ಮಾಡಿದೆ. ಮಾಡಾದ್ಮೇಲೆ ಬಹಳ ಚೆನ್ನಾಗ್ ಅನಿಸ್ತು. ನಮ್ ಮನೆಗ್ ಫ್ಯಾಮಿಲಿಯರ್ಗೆಲ್ಲ ಬಲವಂತ ಮಾಡಿ ಕುಡಿಸ್ತಾ ಇದ್ದೆ. ಕುಡೀರಿ, ಚೆನ್ನಾಗಿದೆ ಅಂತೇಳಿ. ಮತ್ತೆ ಇನ್ನ ಹೊರಗಡೆ ಕೊಟ್ಕೊಂಡ್ ಬಂದೆ ಸ್ಕೂಲ್ಗಳಿಗೆ, ಟೀಚರ್ಸ್ಗಳಿಗೆ, ಎಲ್ರಿಗೂ. ಅಯ್ಯೋ ಇಷ್ಟು ಚೆನ್ನಾಗಿದೆ, ಇದು ಮೂಲೆ ಗುಂಪಾಗ್ಬಾರ್ದು, ಯಾಕೆ ಹೊರಗಿರ್ಬೇಕು ಅಂತ ನಾನು ಹೊರಗಡೆಗೆ ಸ್ಕೂಲ್ಗಳಿಗೆಲ್ಲ ಹೋಗಿ ಟೀಚರ್ಸ್ಗಳಿಗೆ, ಮೇಡಮ್ ನೋಡ್ರಿ ಈ ತರ ಮಾಡಿದೀನಿ, ಸ್ವಲ್ಪ ತಗೊಂಡ್ ನೋಡ್ರಿ, ತುಂಬಾ ಚೆನ್ನಾಗಿದೆ ನೋಡಿ ಅಂದಾಗ ಪ್ರತಿ ಒಬ್ರು ನನಗಿದಕ್ಕೆ ನಾನು ಹೋಗಿದ್ಮೇಲೆ ರೆಸ್ಪಾನ್ಸ್ ಕೊಟ್ರು, ತಗೊಂಡಾದ್ಮೇಲೆ ಅವ್ರು ಅಷ್ಟೇ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಇದು ಅಂತ ಹೇಳ್ತಿರೋದು ಏನಂದ್ರೆ ಪೌಡರ್, ಇದು ಆರೋಗ್ಯ ಅಮೃತ ಸಿರಿ, ಕರೆಕ್ಟಾ? ಸೊ ಇದು ಅವ್ರು ಅವಾಗಿಂದ ರೆಫರ್ ಮಾಡ್ತಿರೋ ಒಂದು ಪೌಡರು, ಆರೋಗ್ಯ ಅಭಿವೃದ್ಧಿ ಅಮೃತ ಸಿರಿ. ಇದೇ ನೋಡಿ, 30-35 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಿರೋದು ಆಯುರ್ವೇದದ್ದೆಲ್ಲ. 30 ತರ ಧಾನ್ಯಗಳು ಅದರಲ್ಲಿ 20 ತರ ಮೊಳಕೆ ಕಟ್ಟಿರ್ತೀವಿ. ಮೊಳಕೆ ಬರ್ಲಿಲ್ದಂತದನ್ನು ಚೆನ್ನಾಗಿ ನೆನೆಸಿರ್ತೀವಿ. ಕಮ್ಮಿ ಅಂದ್ರೂ ಒಂದು 15 ಗಂಟೆ 12 ಗಂಟೆ ಮೇಲೆ ನೆನ್ಸಿರ್ತೀನಿ. ಯಾಕೆಂದ್ರೆ ಅದ್ರಲ್ಲಿ ಎಲ್ಲ ಕೆಮಿಕಲ್ಸ್ ಹರಲ್ಲ, ಅದೆಲ್ಲ ಬಿಟ್ಕೊಂಡು ಹೋಗ್ಬೇಕು. ಅದು ಹೋದ್ಮೇಲೆ ಆಮೇಲೆ ಈ 5 ತರ ಸಿರಿಧಾನ್ಯಗಳಂದ್ರೆ ಅವು ಕೂಡ 10-12 ಗಂಟೆ ನೆಂದಾದ್ಮೇಲೆನೆ ಉಪಯೋಗಿಸ್ಬೇಕು. ಯಾಕಂದ್ರೆ ಕೆಲವು ಡಾಕ್ಟರ್ಸ್ ನನಗೆ ಸಜೆಷನ್ ಕೊಟ್ಟಿರೋದು. ಅದಾದ್ಮೇಲೆ ಇನ್ನು ಉಳ್ದವನ್ನೆಲ್ಲ ನೆನ್ಸ್ ಮೊಳಕೆ ಬರೋಂಗೆ 2 ದಿವಸ ಬರೋ ಕಟ್ತೀನಿ. ಈಗ ನೀವು 100 ಗ್ರಾಮ್ ಮುದ್ದೆ ತಿಂದ್ರೆ ಅದ್ರಲ್ಲಿ 75% ನಿಮ್ಗೆ ಸಿಹಿ ಅಂಶ ಹೋಗ್ತಾ ಇದೆ. ಹೌದು, ಮುದ್ದೆಯಲ್ಲೂ ಇದೆ, ಗೋಧಿಯಲ್ಲೂ ಇದೆ. ಹಿಂಗಾಗ್ಬಿಟ್ಟು ನೀವು 2 ಬಿಟ್ಟು ಜೋಳ ಜಾಸ್ತಿ ತಿನ್ರಿ, ಅದ್ರಲ್ಲಿ ಬರೀ 15% ಗ್ಲೂಕೋಸ್ ಇದೆ. ಅದ್ರಿಂದ ನಿಮ್ಗೆ ವೆರಿವೇಶನ್ ಆಗಲ್ಲ. ಸೊ ಇಲ್ಲಿ ಇದರಲ್ಲಿ ಯಾವ ತರದ ಕಾಯಿಲೆಗಳು ಗುಣವಾಗಿದ್ದಾವೆ ಸರ್? ನನಗ್ ಗೊತ್ತಿರೋ ಹಂಗೆ ನಾನ್ ನಿಮ್ಮನ್ ಕರ್ಸಿದ್ಮೇಲೆ ಹೆಚ್ಚು ಕಮ್ಮಿ ಒಂದು 300-400-500 ಜನನು ಇಲ್ಲಿವರೆಗೂ ತಗೊಂಡಿದ್ದಾರೆ. ಪ್ರತಿ ಒಬ್ಬೊಬ್ರು ಒಂದೊಂದರ, ಅಮ್ಮ ನನಗ್ ಸುಸ್ತು ಕಮ್ಮಿ ಆಯ್ತು ಅಂತ ಹೇಳ್ತಾ ಇದಾರೆ, ಅಮ್ಮ ನರಗಳಿಗೆಲ್ಲ ಶಕ್ತಿ ಬಹಳ ಬಂದಿದೆ ಅಮ್ಮ, ತಲೆ ಸುತ್ತಿತ್ತು ಅಂತ ಹೇಳ್ತಾ ಇದಾರೆ. ಆಮೇಲೆ ಧಾರವಾಡದಲ್ಲಿ ಒಬ್ರು ಮೈ ಕೈ ಊತ ಎಲ್ಲ ಇತ್ತಮ್ಮ, ಆ ಊತ ಎಲ್ಲ ಕಮ್ಮಿ ಆಗಿದೆ ಅಮ್ಮ ನಮ್ಗೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಸಿರ್ಸಿಯಲ್ಲಿ ಒಬ್ರು ಇದಾರೆ, ಶಶಿ ರೇಖಾ ಅಂತೇಳಿ, ಯಲ್ಲಾಪುರದಲ್ಲಿ ಕೋರ್ಟ್ ನಲ್ಲಿ ಕ್ಲರ್ಕ್ ಅಂತೆ. ಮೇಡಮ್, ನಾನು ಬೇರೆ ಏನೋ ತಗೊಂಡಿದ್ದೆ, ಅದು ತಿಂಗಳಾದ್ರೂ ಕೆಲಸ ಮಾಡಿಲ್ಲ, ನಿಮ್ದನ್ನ 24 ಗಂಟೆ ಒಳಗೆ ನಾನು ಬಹಳ ಆಕ್ಟಿವ್ ಆಗಿದ್ದೀನಿ, ದಪ್ಪ ಆಗ್ಬೇಕು, ತೆಳ್ಳಗಾಗ್ಬೇಕು, ಆದ್ರೆ ನಾನು ಇಷ್ಟ ಆಕ್ಟಿವ್ ಆಗಿರ್ಲಿಲ್ಲ. ನಿಮ್ ಪೌಡರ್ ಕುಡಿದ್ಮೇಲೆ ಎಲ್ಲಿ ಬೇಕಾದ್ರೂ ಓಡಾಡಷ್ಟು ಮೈ ಅಗರ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಆಮೇಲೆ ಈ ಮೇನ್ ಈ ರೋಗಗಳು ಇರ್ತಾವಲ್ಲ, ಡಯಾಬಿಟಿಸ್, BP ಎರಡು 1 ತಿಂಗಳಿಗೆನೆ ತುಂಬಾ ಜನಕ್ಕೆ ಕಂಟ್ರೋಲಿಗೆ ಬಂದಿದೆ. ತುಂಬಾ ಜನಕ್ಕೆ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ನನ್ನ ದೇವರಾಣೆ ಸತ್ಯ. ನಿಮ್ಮ ದೇವರು ಯಾವ ದೇವರು? ನಮ್ದು ಚನ್ನಗಿರಿ ಹತ್ರ ಮಾವನಹಳ್ಳಿ ಮಹಾರುದ್ರ ಸ್ವಾಮಿ ಅಂತ ಹೇಳಿ, ಆ ದೇವ್ರನ್ನ ಅಪ್ನೆ ಕೇಳ್ಕೊಂಡ್ ನಾನ್ ಮಾಡಿದೀನಿ. ಎಲ್ರಿಗಿನ್ನ ದೊಡ್ಡ ಡಾಕ್ಟರ್ ಆ ಡಾಕ್ಟರ್. ಇವತ್ತು ಇವ್ರ ಮನೇಲಿ ಕೂಡ ಒಂದ್ ಮಗು, ನನ್ ಮೊಮ್ಮಗು ಸರ್, ಮಗುನೇ ಆ ಡಾಕ್ಟರ್ ಹೇಳಿದ್ರು,
ಹೊಟ್ಟೆ ಬೆಳ್ದಿಲ್ಲ ಅಂತೇಳಿ ನನ್ ಮಗಳ್ 7 ತಿಂಗಳವರೆಗೂ ಅಬಾರ್ಷನ್ ಮಾಡಿಸ್ತೀವಿ. ಕೊನೆಗೆ ನಮ್ ದೇವ್ರ ಹತ್ರ ಹೋಗಿ ಕುತ್ಬಿಟ್ಟೆ ನಾನು. ಅಪರಾಧ ಮಾಡ್ಕೊಂತೀಯ ತೆಗಿಸ್ಬೇಡ ಅಂತ ಹೇಳಿ, ಮತ್ ನೀನೇ ರಕ್ಷಣೆ ಕೊಡ್ತೀಯ ಅಂದ್. ಡಾಕ್ಟರ್ ಹೇಳ್ದಂಗೂ ಕೇಳ್ಬೇಕಂದ್ರು. ಡಾಕ್ಟರ್ ಹೇಳ್ದಂಗೂ ಕೇಳ್ರಿ, ನಾನು ರಕ್ಷಣೆ ಕೊಡ್ತೀನಿ ಅಂದ್ರು. ಲಾಸ್ಟಿಗೆ ಏನಾಯ್ತು, ಆಕೆ ಹೇಳ್ತಿದ್ಲು ಡಾಕ್ಟ್ರು, ವೈಷ್ಣವಿ ಮಗು ತಗಸ್ಬೇಡ ನೋಡೋಣ ಮುಂದೆ, ದೇವ್ರ ಮೇಲೆ ಭಾರ ಹಾಕು ಅಂತ ಅಯ್ಯಮ್ಮನ್ ಬಾಯಲ್ಲಿ ಬರ್ತಾನೆ ಇತ್ತು. ಅಂತಿಂತ ಆಶೀರ್ವಾದ ಸೀದಾ ಇಲ್ಲಿ ಗುರುಸ್ಥಾನದಿಂದ ಕೆಳಗೆ ಅಲ್ಲಿವರೆಗೂ ಬಿತ್ತು. ಅಷ್ಟು ದೂರ ಮಂಗಳಾರತಿ ತಟ್ಟೆಯಲ್ಲಿ ಆ ಹೂವ ಅಷ್ಟು ದೂರ. ನಾನ್ ನಂಬಿದ್ದೀನಿ. ಮತ್ತೆ ನಮ್ಮ ಮಗಳು ಅಳಿ ಅವ್ರು ಹೊಸೊಬ್ರು, ಅವ್ರು ಈಗ ನಂಬ್ತಾ ಇದಾರೆ. ನನ್ ಮಗು ಯಾವಾಗ ಚೆನ್ನಾಗಾಯ್ತೋ ಅವ್ರು ಈಗ ಮಗನ್ಗೆ ನಮ್ ದೇವ್ರಿಗೆ ಶರಣಾಗತರಾಗಿದ್ದಾರೆ. ಈಗ ಅವರ ಅಪ್ಪಣೆ ಮೇರೆಗೆ ಇವರು ಒಂದು ಪೌಡರ್ ಕೊಡ್ತಾ ಇದ್ದಾರೆ ಜನಗಳ ಸೇವೆಗೋಸ್ಕರ. ಅದು ಅದ್ಭುತವಾದ ಒಂದು ಅಮೃತ ಸಿರಿ ಎಲ್ಲಾ ರೋಗಗಳಿಗೆ. 30 ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರಿ. 30 ಅಲ್ವಾ? ಅದೊಂದ್ಸತಿ ತೋರಿಸ್ಬಿಡೋಣ ವೀಕ್ಷಕರಿಗೆ. 30 ತರ ಬೇರೆ ದಾನ ಇದೆ. ಆಯುರ್ವೇದಗಳು, ಹಣ್ಣಿನ ಬೀಜಗಳು, ಡ್ರೈ ಫ್ರೂಟ್ಸ್ಗಳು, ಮತ್ತೆ ತಿನ್ನೋಂತ ಆಹಾರದಲ್ಲಿ ಆಯುರ್ವೇದಗಳು, ಮತ್ತೆ ಆಯುರ್ವೇದದ ಪೌಡರ್ಗಳು. ಇಟ್ಕೊಡಿ. ಇವಾಗ ಇದು ಆರ್ಡರ್ ಮಾಡ್ಬೇಕು ಅಂದ್ರೆ ನಿಮ್ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಆರ್ಡರ್ ಮಾಡ್ಬೋದು ಇದನ್ನ. ಇದು 1 kg ಇದೆಯಲ್ಲ, ಅದು MRP 1 kg ಇದು. ಸೊ ಇದ್ರಲ್ಲಿ 30 ಈಗ ಹೊಸ ವೀಕ್ಷಕರಿಗೆ ಅದು ಒಂದ್ಸತಿ ತೋರಿಸಬಹುದಾ ಏನಂತ ನೀವು ಬನ್ನಿ ನೋಡೋಣ. ಬೇಕಾದಷ್ಟು ನಾವು ಆಲೆ ಹುರಿದು ಕಾಳುಗಳನ್ನ ನಾನ್ ಮಿಷಿನ್ಗೆ ಹಾಕ್ಸಕ್ಕೆ ರೆಡಿ ಮಾಡಿ ಅವೆಲ್ಲ 30 ತರ ಅಲೆ ರೆಡಿ ಇದಾವೆ. ಬಜೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಬಟಾಣಿ, ಇದು ರಾಗಿ, ಇದು ಉರುಳು, ಇದು ಶೇಂಗಾ ಬೀಜ, ಸಜ್ಜೆ, ಮೆಂತ್ಯ, ಜೀರಿಗೆ, ಆಮೇಲೆ ಸಬ್ಬಕ್ಕಿ, ಆಮೇಲೆ ಜೋಳ, ನವಣೆ, ಆಮೇಲೆ ಇದು ಗೋಡಂಬಿ, ಪಿಸ್ತಾ, ಏಲಕ್ಕಿ, ಬಾದಾಮಿ, ಲವಂಗ, ಆಮೇಲೆ ಸೂರ್ಯಕಾಂತಿ ಬೀಜ, ಕರ್ಬೂಜ ಹಣ್ಣಿನ ಬೀಜ, ಆಮೇಲೆ ಈಗ ಆಡ್ ಮಾಡಿರೋದು ಸೌತೆಕಾಯಿ ಹಣ್ಣಿನ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಅವೆಲ್ಲ ಇಲ್ಲೆಲ್ಲ ಇದಾವೆ. ಆಮೇಲೆ ಚಿಯೋ ಸೀಡ್ಸ್, ಆಮೇಲೆ ಅಗಸೆ, ಆಮೇಲೆ ಅಜ್ವಾನ, ಆಮೇಲೆ ಕರ್ಬೇವು, ಇಲ್ಲಿ ಇರೋದು ನುಗ್ಗೆ ಸೊಪ್ಪು, ಆಮೇಲೆ ನಲ್ಲಿಕಾಯಿ ಚೂರ್ಣ, ತುಳಸಿ, ಗೋಕ್ಷರ, ಶತಾವರಿ, ಬ್ರಾಹ್ಮಿ, ಅಶ್ವಗಂಧ. ಸೊ ಇವೆಲ್ಲ ಏನ್ ಮಾಡ್ತೀರಿ ಇವಾಗ? ಇದನ್ನೆಲ್ಲ ಹುರಿದ್ ಬಿಡ್ತೀವಿ ಸರ್. ಹುರಿದು ಬಿಟ್ಟು ಪುಡಿ ಮಾಡಕ್ಕೆ ಚೀಲದಲ್ಲಿ ಹಾಕ್ತಿವಿ ನಾವು. ಹಾಕ್ಬಿಟ್ಟು ಅದನ್ನ ಮಿಷಿನಿಗೆ ತರ್ತೀವಿ. ಸೊ ಇವೆಲ್ಲ ಈಗ ಆದ್ಮೇಲೆ ಪೌಡರ್ ಆದ್ಮೇಲೆ ಮುಗಿತು ಅಮೃತ ಸಿರಿ ರೆಡಿ. ಇದೆಲ್ಲ ಪೌಡರ್ ಆಗಿ ಬಂದ ಮೇಲೆ ನಮ್ದು ಮನೆಯಲ್ಲೂ ಮತ್ತೆ 5 ದಿವಸ ಕೆಲಸ ಇರುತ್ತೆ. ಅದೇ ಈ ಡ್ರೈ ಫ್ರೂಟ್ಸ್ ಗಳೆಲ್ಲ ನಾವು ಮನೆಯಲ್ಲಿ ಹುರ್ಕೊಂತೀವಿ. ಎಷ್ಟೆಷ್ಟಕ್ಕೆ ಎಷ್ಟು ಕೆಜಿಗೆ ಎಷ್ಟು ಹಾಕ್ಬೇಕು ಅಂತ ಹೇಳಿ, ಅಷ್ಟು ಕೆಜಿಗೆ ಅಷ್ಟನ್ನೇ ಪ್ರಮಾಣ ಮಾಡ್ಕೊಂಡು ಹಾಕೊಂಡು ಹುರಿದು ಫ್ರೆಶ್ ಆಗಿ ಮಿಕ್ಸಿಯಲ್ಲೇನೆ ಹಾಕಿ ಮಿಕ್ಸ್ ಮಾಡ್ತೀವಿ. ಇವಾಗ ಇದು ಪೌಡರ್ ನೀವು ಹೇಳಿದ್ರಿ ಹೆಂಗಾಗುತ್ತೆ ಅಂತ ಹೇಳಿ, ಇದರಿಂದ ನಮ್ಗೆ ಒಳ್ಳೆ ಗುಣಮುಖ ಆಗಿರೋರ್ ಬಗ್ಗೆ ಏನಾದ್ರು ಕಥೆ ಇದೆಯಾ? ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನವ್ರಿಗೆ ಒಂದ್ ಕಾಲೇ ತೆಗೆದು ಬಿಟ್ಟಿದಾರಂತೆ. ಒಂದ್ ಕಾಲ್ ತೆಗೆದು ಅದೇನೋ ಮುಳ್ಳು ಚುಚ್ಚಿ ಪಾಪ ಅದೇನಾಗಿ ಶುಗರ್ ಜಾಸ್ತಿ ಆಗಿ ಕಾಲ್ ಹೋಗಿದೆ, ಇನ್ನೊಂದು ತೆಗಿಬೇಕು ಅಂತಾನೆ ಹೇಳ್ತಾ ಇದಾರೆ. ಇವಾಗ ಮತ್ತೆ ಫೋನ್ ಮಾಡಿ ಹೇಳಿದ್ರು, ಅಮ್ಮ ಡಾಕ್ಟ್ರಿಗೆ ಕೇಳಿಬಿಟ್ಟು ಇನ್ಸುಲಿನ್ ಬೇಡ ಸರ್, ಇಂಜೆಕ್ಷನ್ ಚುಚ್ಕೊಂಡು ಸವಕ್ಕಾಗಿದೆ, ಇದು ಜೊತೆಗೆ ಇದು ಕುಡಿತೀನಿ, ಮಾತ್ರೆ ಕೊಡಿ ಅಂದಕ್ಕೆ. ಈಗ ಡಾಕ್ಟರ್ ಇನ್ಸುಲಿನ್ ಬೇಡ ಅಂತ ಹೇಳಿದಾರೆ, ನಿಲ್ಸಿದಾರಂತೆ. ಮಾತ್ರೆ ಕೇಳಿದಾರಂತೆ, ಕೊಡ್ತಾ ಇದಾರೆ. ತೋಳಗಿಂದ ಅವರು ಮಾತ್ರೆ ಬಂದಿದ್ದಾರೆ. ಇದು ಆಕ್ಚುಲಿ ನಮ್ಮ ವೀಕ್ಷಕರಲ್ಲಿ ಹಲವಾರು ಜನಕ್ಕೆ ಸಹಾಯ ಆಗ್ಲಿ ಅಂತ ನಾವು ಬರೋದು ಇಷ್ಟು ದೂರ ಚಿತ್ರದುರ್ಗಕ್ಕೆ. ಇದರಿಂದ ಅನುಕೂಲ ಆದ್ರೆ ಒಳ್ಳೇದಲ್ವಾ? ಹೌದು ಸರ್, ಅದು ನಿಮ್ಮಿಂದ. ಹೌದು. ಆಮೇಲೆ ವೀಕ್ಷಕರು ಕೂಡ ಅಷ್ಟೇ, ನಾನು ಯಾವುದೇ ಒಂದು ಲೈಸೆನ್ಸ್ ತಗೊಂಡಿಲ್ಲ, ನಾನು ಕಂಪ್ನಿನೂ ಮಾಡ್ಬೇಕನ್ನೋ ಉದ್ದೇಶನೇ ಇಲ್ಲ. ನನ್ಗೇನಿದ್ರು ಚೆನ್ನಾಗ್ ಅನಿಸ್ತು ಮಾಡಿದೀನಿ. ನೀವ್ ಪ್ರೀತಿಯಿಂದ ಒಂದು ಸರಿ ತಗೊಂಡ್ ನೋಡಿ, ಇಷ್ಟ ಆದ್ರೆ ಕಂಪಲ್ಸರಿ ಮಾಡ್ಕೊಡ್ತೀನಿ. ನನ್ಗೆ ಯಾರುನು ದಯವಿಟ್ಟು ಅದಿಲ್ಲ ಇದಿಲ್ಲ ಅಂತ ಕೇಳ್ಬೇಡಿ, ಯಾಕೆಂದ್ರೆ ಏಜ್ ಆಗಿದೆ ನನಗೆ. ನನ್ ದೊಡ್ಡ ಕಂಪ್ನಿ ಕಟ್ಟಿ ಉದ್ಧಾರ ಮಾಡ್ಬೇಕು ಅನ್ನೋ ಆಸೆ ಕೂಡ ನನ್ಗಿಲ್ಲ. ದಯವಿಟ್ಟು ಇಷ್ಟವಾದ್ರೆ ಮಾತ್ರ ಇದನ್ನ ತಗೊಳ್ಳಿ. ಮೊಳಕೆ ಕಟ್ಟಿರುವ ಕಾಳುಗಳನ್ನು ಬಳಸಿ ಮಾಡಿರೋ ಒಂದು ಔಷಧಿ ತರ ಇರೋ ಒಂದು ಪೌಡರ್ ಇದು. ಸೊ ಈ ನಂಬಿಕೆ ಇಟ್ಟು ತರಿಸ್ಕೋಬೇಕು. ಹೌದು. ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಅನುಕೂಲ ಆಯ್ತು ಅವಾಗ ಕಂಟಿನ್ಯೂ ಮಾಡಬಹುದು. ಸೊ ಇವಾಗ ನಂಬರ್ ಡಿಸ್ಪ್ಲೇ ಆಗಿದೆ, ಎಲ್ಲರೂ ಕಾಲ್ ಮಾಡ್ತಾರೆ ನಿಮಗೆ, ಅವ್ರಿಗೆ ಆನ್ಸರ್ ಮಾಡಿ. ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರು ಕೇಳ್ಕೊಂಡು ಆಮೇಲೆ ತರಿಸ್ಕೊಳ್ಳಿ. ನಮಸ್ಕಾರ. ಒಂದು ಲೋಟ ಯಾವ ರೀತಿ ಮಾಡೋದು ಗಂಜಿ ತೋರಿಸ್ತೀರಾ? ತೋರಿಸ್ತೀನಿ. ಈಗ ನಾನು ಇದಕ್ಕೆ 1 ಲೋಟ ನೀರ್ ಹಾಕ್ತೀನಿ. ಇಂಥದ್ದೊಂದು ದೊಡ್ಡ ಲೋಟ ನೀರ್ ಬೇಕು, ಒಂದು 250 ml ಇಷ್ಟಕ್ಕೆ. ಇದಕ್ಕೆ ಈ 2 ಸ್ಪೂನ್ ಇದ್ರ ತುಂಬಾ ಪೌಡರ್ನ ಹಾಕ್ಬೇಕು. ಈ ತರ 2 ಸ್ಪೂನ್. ಆಮೇಲೆ ನಮ್ಗೆ ಬೆಲ್ಲ ಬೇಕಾದವರು ಬೆಲ್ಲ, ಬೇಡ ಆದವರು
ಇಲ್ಲ ಉಪ್ಪು ಹಾಕೋಬೇಕು. ಶುಗರ್ ಇಲ್ದೇ ಇರೋರು ಅವ್ರು ಕಲ್ಸಕ್ರೆ, ಆಮೇಲೆ ಬಿಳಿ ಸಕ್ಕರೆ, ಆಮೇಲೆ ಮಾಮೂಲಿ ಸಕ್ಕರೆ ಇಷ್ಟನ್ನ ಹಾಕೊಂಡು ಕುದಿಸ್ಬಿಟ್ಟು ಕುಡಿ. ಈಗ ಇದನ್ನ ಸ್ವಲ್ಪ ಈ ತರ ಗೋಡಾಗ್ಬೇಕು. ಈಗ ಇವಾಗ ಕುದಿ ಬಂದಿದೆ, ಇದನ್ನ 1 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ತರ. ಈಗ ನಾನು 1 ಲೋಟದಷ್ಟು ಹಾಲು ಹಾಕ್ತೀನಿ ಇದಕ್ಕೆ. ಈಗ 1 ಚಮಚ ತುಪ್ಪ. ಇದು ನಾವು ಮಾಡ್ಕೊಳ್ಳೋ ಪ್ರಕ್ರಿಯೆ ಈ ತರ ಮಾಡ್ಕೋಬೇಕು ನಾವು. ಇದರಲ್ಲಿ ಕೆಮಿಕಲ್ಸ್ ಆಗ್ಲಿ ಪ್ರಿಸರ್ವೇಟಿವ್ ಆಗ್ಲಿ ಏನಿಲ್ಲ ಇದರಲ್ಲಿ. ಅದು ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಿ. ನೀವು ಬೇಕಾದ್ರೆ ಉಪ್ಪು ಹಾಕೋಬಹುದು, ಇಲ್ಲಾಂದ್ರೆ ಇದೇ ಉಪ್ಪು ನಿಮಗೆ ಸಾಕು ಅಂದ್ರೆ ಇದನ್ನೇ ಕುಡಿಬಹುದು ಶುಗರ್ ಇರೋರು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.